ಸುತ್ತೂರು ಜಾತ್ರೆಯಲ್ಲಿ ನಮ್ಮೂರ ಎಕ್ಸಿಬಿಷನ್ ನೋಡಕ್ ಬಂದಿದ್ದೀವಿ. ಅಷ್ಟು ಉದ್ದ ಕ್ಯೂ ಐತೆ. ಖಾಲಿ ಆಗಲಿ ಅಂತ ನಾವು 3 ಜನನೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಟಿಕೆಟ್ ಸಿಕ್ತು, ಮ್ಯೂಸಿಕ್ ಬೇರೆ ಬರ್ತೈತೆ, ಕಾಪಿರೈಟ್ ಬಂದ್ಬಿಡುತ್ತೆ, ಅದಕ್ಕೆ ಮ್ಯೂಸಿಕ್ನ ಮ್ಯೂಟ್ ಮಾಡ್ತೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಅದೇ ಹಳೆ ಡೈಲಾಗ್ನ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ನೀವಿವಾಗ ನೋಡ್ತಾ ಇರೋದು ಹತ್ತೂರು ಮೆಚ್ಚು ಸುತ್ತೂರು ಜಾತ್ರೆಯ 3ನೇ ಪಾರ್ಟ್ ಆ್ಯಂಡ್ ಲಾಸ್ಟ್ ಪಾರ್ಟ್. ಇದು ಇನ್ನೂ ತುಂಬ ಪಾರ್ಟ್ಗಳು ಮಾಡಿದ್ರೆ ಬೇಜಾನಿದ್ವು, ಕೆಲವೊಂದು ಮಿಸ್ ಆಗಿದೆ. ಇದು ಕೃಷಿ ಮೇಳ ವಸ್ತು ಪ್ರದರ್ಶನದ ವಿಡಿಯೋ ಆಗಿರುತ್ತೆ. ಎಷ್ಟು ದೊಡ್ಡ ಜಾತ್ರೆ ಅಂತ ನೀವು ಊಹೆ ಮಾಡ್ಕೊಳ್ಳಿ. ನೋಡೋಷ್ಟೊಳಗೆ ನಮಗೆ ಸುಸ್ತಾಯಿತು. ಫಸ್ಟ್ ಕ್ಲಿಪ್ ನೋಡಿದ್ದು ಸುತ್ತೂರು ಸಂಸ್ಥಾನ, ಸುತ್ತೂರು ಮಠ ವಿದೇಶಗಳಲ್ಲಿ ಮತ್ತು ಸುತ್ತೂರು ಸಂಸ್ಥಾನದ ಏನೇನು ಸಾಧನೆಗಳು ಅದನ್ನು ಒಂದು ಪಿಕ್ಚರ್ ಟೈಪು ಮಾಡಿದರು, ಎಲ್ಲ ಹಾಕಿ ಓದ್ಕೊಂಡು ಹೋಗೋದು. ಇನ್ನಿಲ್ಲಿಂದ ಸ್ಟಾಲ್ಸ್ಗಳು ಶುರುವಾಗ್ತಿದ್ವು. ಪ್ರತಿಯೊಂದು ಸ್ಟಾಲ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ಪರ್ ಹೆಡ್ ಟಿಕೆಟು 10 ರೂಪೀಸ್ ಇತ್ತು. ಅದಕ್ಕೂ ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಟಿಕೆಟ್ ತೊಗೊಂಡು ಒಳಗೆ ಬಂದ್ವಿ. ಆಲ್ಮೋಸ್ಟ್ ಟಿಕೆಟ್ ತೊಗೊಳೋದ್ರಿಂದ ಹಿಡಿದು ಟಿಕೆಟ್ ಇಸ್ಕೊಳ್ಳೋದು, ಚೆಕ್ ಮಾಡೋದು, ಎಲ್ಲ ಕಡೆ ನೋಡ್ಕೊಳ್ಳೋದಕ್ಕೆ ಸುತ್ತೂರು ಮಠದ ವಿದ್ಯಾರ್ಥಿಗಳನ್ನೇ ಅಪಾಯಿಂಟ್ ಮಾಡಿದರು. ಅವ್ರುಗಳೇ ಎಲ್ಲನೂ ತುಂಬಾ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾಯಿದ್ರು. ಇನ್ನು ಸುತ್ತೂರು ಮಠದ ಮಹತ್ ಕಾರ್ಯಗಳ ಬಗ್ಗೆ ನೋಡೋದು ಕೊಟ್ಟರೆ, ಅನ್ನ ಅಕ್ಷರ ಆಶ್ರಯ ತ್ರಿವಿಧ ದಾಸೋಹದಲ್ಲಿ ಸುತ್ತೂರು ಮಠ ಮಾಡುತ್ತಿರುವ ಕೆಲಸ ಮಹತ್ತರವಾಗಿದೆ. ಸುತ್ತೂರು ಶ್ರೀಮಠದ ಶೈಕ್ಷಣಿಕ ಸಾಧನೆ ಇಡೀ ಕರ್ನಾಟಕವಲ್ಲದೆ ನಮ್ಮ ದೇಶಕ್ಕೆ ಗೊತ್ತಿದೆ. ಸ್ಟಾಲ್ಗಳು ಬೇಜಾನಿದ್ದಾವೆ, ತಗೊಳ್ಳೋಕೆ ತಿನ್ನೋಕೆ ಏನಕ್ಕೂ ಮನಸ್ಸಿಲ್ಲ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅನುಭವಿಸುತ್ತಿದ್ದ ಕಷ್ಟವನ್ನೆಲ್ಲ ಕಂಡು ಇಂದಿನ ಜಗದ್ಗುರುಗಳಾಗಿದ್ದಂಥ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಮೊದಲಿಗೆ ಬಾಡಿಗೆ ಮನೆಯೊಂದರಲ್ಲಿ 1941ರಲ್ಲಿ ಕೇವಲ 12 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಥಿ ನಿಲಯವನ್ನು ಆರಂಭಿಸಿದ್ದರು. ಅದೇ ಮುಂದೆ ಹಲವಾರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಾಗಿ ಬೆಳೆದದ್ದು ತುಂಬಾ ವಿಶೇಷವಾಗಿದೆ. JSS ಮಹಾವಿದ್ಯಾಪೀಠದಿಂದಾಗಿಯೇ ಶಿಕ್ಷಣ ಕಾಶಿಯಾಗಿ ರೂಪುಗೊಂಡಿದೆ ಸುತ್ತೂರು ಮಠ. ಇಲ್ಲಿ ಶಿಶುವಿಹಾರದಿಂದ ಹಿಡಿದು ವೈದ್ಯಕೀಯ, ತಾಂತ್ರಿಕ ಕಾಲೇಜುಗಳ ತನಕ ಎಲ್ಲ ಬಗೆಯ ಉನ್ನತ ಶೈಕ್ಷಣಿಕ ಕಾಲೇಜುಗಳು ಸಹ ಇವೆ. ಸುಮಾರು 500ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು JSS ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇವೆ. ಪ್ರತಿ ವರ್ಷವೂ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುತ್ತಿರುವುದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುತ್ತೂರು ಮಠ ಮಾಡಿರುವ ಸಾಧನೆಗೆ ಹಿಡಿದ ಕನ್ನಡಿಯಾಗಿದೆ. ಸುತ್ತೂರು ಜಾತ್ರೆಯು ಸುತ್ತೂರು ಮಠದಲ್ಲಿ ಜನವರಿ ತಿಂಗಳಿನಲ್ಲಿ 6 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಈ ಜಾತ್ರೆಯಲ್ಲಿ 6 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ ಅಂತಲೇ ಹೇಳ್ಬೋದು. ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ಚೆಂದ ಎಂಬ ಗಾದೆ ಮಾತೊಂದಿದೆ. ನಾನು ಪ್ರೀವಿಯಸ್ ವಿಡಿಯೋಲಿ ಕೂಡ ಹೇಳಿದ್ದೀನಿ. 6 ದಿನಗಳ ಕಾಲ ನಡೆಯುವ ಈ ಸಂಭ್ರಮದ ಜಾತ್ರೆಯಲ್ಲಿ ಜನತೆಯ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದಂಥ ಹಲವಾರು ವೈವಿಧ್ಯಪೂರ್ಣ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿರುತ್ತದೆ. ಜಾತ್ರೆ ಎಂದರೆ ಸಾಮಾನ್ಯವಾಗಿ ಪೂಜೆ, ಪುರಸ್ಕಾರ, ಮೆರವಣಿಗೆ, ರಥೋತ್ಸವಗಳು ಮಾತ್ರ ನಡೆಯುತ್ತವೆ. ಆದರೆ 6 ದಿನಗಳ ಕಾಲ ನಡೆಯುವಂಥ ಸುತ್ತೂರು ಜಾತ್ರೆಯಲ್ಲಿ ಆರೋಗ್ಯ ಮೇಳ, ಕೃಷಿ ಮೇಳ, ಕ್ರೀಡಾ ಮೇಳ, ಸಾಂಸ್ಕೃತಿಕ ಮೇಳ, ಶೈಕ್ಷಣಿಕ ಮೇಳ, ಪುಸ್ತಕ ಮೇಳ, ಸಾಮೂಹಿಕ ವಿವಾಹ ಆಯೋಜನೆ, ದನಗಳ ಜಾತ್ರೆ, ಜಾನಪದ ಜಾತ್ರೆ, ಕುಸ್ತಿ, ನಗೆಹಬ್ಬ, ನಾಟಕ, ಸುಗಮ ಸಂಗೀತ, ವಾದ್ಯಗಳು, ಯಕ್ಷಗಾನ, ನೃತ್ಯ ಹೀಗೆ ಹಲವು ಬಗೆಯ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸಲಾಗಿರುತ್ತದೆ. ಕ್ಷಮಿಸಿ ಸ್ವಲ್ಪ ಮಾಹಿತಿ ಜಾಸ್ತಿ ಆಗೋಯಿತು. ಸುಮ್ಮನೆ ವೇಸ್ಟಾಗಿ ವಿಡಿಯೋ ನೋಡೋದಕ್ಕಿಂತ ಒಂದಷ್ಟು ಮಾಹಿತಿ ತಿಳ್ಕೊಂಡ್ರೆ ಒಳ್ಳೆಯದಲ್ವಾ. ಇಷ್ಟೊತ್ತು ಸ್ಟಾಲ್ಸ್ಗಳನ್ನ ನೋಡಿದ್ರಿ, ಎಲ್ಲ ರೀತಿ ಸ್ಟಾಲ್ಸು, ಬುಕ್ಸು, ಗಿಕ್ಸು, ಕ್ಲಾತ್ಸು, ಪ್ರತಿಯೊಂದು ಗಿಫ್ಟ್ಸು ಎಲ್ಲನೂ ನೋಡಿದ್ರಿ. ಅದೆಲ್ಲ ನೋಡ್ಕೊಂಡು ಈ ಕಡೆ ಬಂದರೆ ಕೃಷಿ ಮೇಳ ಇದೆ. ಇಲ್ಲಿ ತುಂಬಾ ವೆರೈಟಿ ಆಗಿರುವಂಥ ಬೆಳೆಗಳನ್ನ ಬೆಳೆದಿದ್ರು. ಇದಲ್ಲದೆ ಸೈನ್ಸ್ ಎಕ್ಸಿಬಿಷನ್ ಟೈಪು ಎಲ್ಲ ಇತ್ತು. ಬಟ್ ಎಲ್ಲನೂ ಕವರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನೋಡಿದ್ರೆ ಒಂದಿನ ಫುಲ್ ಬೇಕು. ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲನೂ ನೋಡೋದಕ್ಕಾಗಲಿಲ್ಲ. ಕೆಲವೊಂದು ಮಿಸ್ ಆಯಿತು. ಕೆಲವೊಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದಾಗ ಇದನ್ನು ಮಿಸ್ ಮಾಡ್ಕೊಂಡಲ್ಲ ಅಂತ ಫೀಲ್ ಆಯಿತು. ಅದಕ್ಕೆ ಹೇಳ್ತಾರಪ್ಪ,
ಸುತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ಮೇಲು ಅಂತ, ಅಷ್ಟು ದೊಡ್ಡ ಜಾತ್ರೆ ಇದು. ಹೇಳ್ದಂಗೆ ಜಾತ್ರೆ ಅಂದರೆ ಬರೀ ಪೂಜೆ ಪುನಸ್ಕಾರ ಮಾಡಿರೋದು ನೋಡಿರ್ತೀರ. ಇಲ್ಲಿ ನೋಡಿ ಕೃಷಿ ಮೇಳ ಏರ್ಪಡಿಸಿದ್ದಾರೆ. ಇದೆಲ್ಲ ಮೆಣಸಿನ್ಕಾಯಿ ನೀವು ನೋಡ್ತಿರೋದು, ಅಲ್ಲೇ ಹೆಸರುಗಳು ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವ ಮೆಣಸಿನ್ಕಾಯಿ ಏನು ಎತ್ತ ಅಂತ. ಇವಾಗ ನೋಡ್ತಿರೋದು ಬದನೆಕಾಯಿ ಅಂತ. ಬದನೆಕಾಯಿಯ ಗಿಡಗಳು ಎಷ್ಟು ಥರ ವೆರೈಟಿ ಆಗಿವೆ. ಸೂರ್ಯಕಾಂತಿ ಗಿಡಗಳಂತೂ ತುಂಬಾ ಚೆನ್ನಾಗಿದ್ವು, ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ವು. ಫಲಪುಷ್ಪ ಪ್ರದರ್ಶನ ಬೇರೆ ಇತ್ತಂತೆ, ಅಲ್ಲಿ ಅದ್ರ ಹತ್ರ ಹೋಗಿ ನಾವು ನೋಡಲಿಲ್ಲ, ಅದೊಂದು ಮಿಸ್ ಆಯಿತು, ಫೀಲ್ ಆಯಿತು. ನಮ್ಮ VC Farm ಕೃಷಿ ಮೇಳದಲ್ಲೂ ಒಂದು ಮಿಸ್ ಆಗಿತ್ತು, ಹಾಗೆ ಇಲ್ಲೂ ಮಿಸ್ ಆಯಿತು. ಬಂದಾದ್ಮೇಲೆ ಅದಿತ್ತು ಅಂತ ಗೊತ್ತಾಯಿತು. ಪ್ರತಿ ವರ್ಷದಂತೆ ಕೃಷಿ ಮೇಳ ಆಯೋಜಿಸುವ 5 ಎಕರೆ ಪ್ರದೇಶದ ಪೈಕಿ 1 ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿಯಲ್ಲಿ ಬೆಳೆಯಲಾಗಿರುವ ಟೊಮೆಟೊ, ಬದನೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಜಾತ್ರೆಗೆ ಬಂದವರನ್ನು ತನ್ನತ್ತ ಸೆಳೆಯಿತು. ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರ ಆವಿಷ್ಕರಿಸಿರುವ 3 ರಿಂದ 6 ತಿಂಗಳವರೆಗೆ ಫಲ ನೀಡುವ ಟೊಮೆಟೊ ಮತ್ತು ಬದನೆ ಬೆಳೆಗಳು ಜನಾಕರ್ಷಣೆಯ ಕೇಂದ್ರವಾಗಿದ್ವು. ಇವಾಗ ನೋಡಿದ್ರಲ್ವ ಟೊಮೆಟೊ ಮತ್ತು ಬದನೆಕಾಯಿ ಬೆಳೆಗಳು. ಇಲ್ಲಿ ಕೆಲವೊಂದು ಗಿಡಗಳ ಬಗ್ಗೆ ಮಾಹಿತಿ ಕೊಡೋದು, ಮಧ್ಯೆ ಮಧ್ಯೆ ಕೆಲವೊಂದು ಅಷ್ಟು ವಿಚಾರಗಳನ್ನ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಫ್ಲವರ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಿತ್ತಪ್ಪ. ಎಲ್ಲ ರೀತಿ ಬೆಳೆಗಳು, ಮಧ್ಯ ತುಂಬ ಯೂನಿಕ್ಕಾಗಿ ಮಾಡಿದರು. ಶಿವನ ವಿಗ್ರಹ ಕಾಣಿಸುತ್ತೆ, ಎತ್ತಿನ ಗಾಡಿ ಕಾಣಿಸುತ್ತೆ. ಇಲ್ಲಿ ಎಷ್ಟು ಥರ ಇದು ಸೀಸನಲ್ಲಿ ಫ್ಲವರ್ ಅಂತೆ. ನನಗಂತೂ ಎತ್ತಿನ ಗಾಡಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಜಾತ್ರೆನ ಎಷ್ಟು ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದರಲ್ಲೂ ಈ ಹೂವುಗಳ ಮಧ್ಯೆ ನೀಲಕಂಠ, ವಿಷಕಂಠ, ಈಶ್ವರ ಇದ್ದಿದ್ದು ತುಂಬಾ ಖುಷಿ ಆಯಿತು. ಶಾರ್ಟ್ಸ್ಗೆ ವಿಡಿಯೋ ಕೂಡ ಮಾಡಿಕೊಂಡೆ. ಇಲ್ಲಿ ರೈತನ ವಿಗ್ರಹ ಇತ್ತು, ರೈತನ ಸ್ಟ್ಯಾಚು ಟೈಪ್ ಇತ್ತು. ಎಲ್ಲ ಕಡೆನೂ ತಿರುಗಾಡಿ ಸುಸ್ತಾಗಬಾರ್ದು ಅಂತ ಫುಡ್ ತಿನ್ನೋದಕ್ಕೆ ಸ್ಟಾಲ್ಸ್ ಇರ್ತಿತ್ತು, ಸೌತೆಕಾಯಿ ಎಲ್ಲ. ಆಮೇಲೆ ವಾಶ್ರೂಮ್ಗಳು ಕೂಡ ಇಟ್ಟಿದ್ರು. ತುಂಬಾ ಖುಷಿಯಾಗುತ್ತೆ ಆರ್ಗನೈಸ್ ಮಾಡಿದ್ರೆ ಇದೇ ರೀತಿ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಬೇಕು. ಟಿಕೆಟ್ ಪ್ರೈಸ್ ಬರೀ 10 ರೂಪೀಸ್ ತೊಗೊಂಡ್ರು ಅಷ್ಟೇ. ಇಲ್ಲಿ ಜೋಳ ನೋಡ್ಬೋದು, ರಾಗಿ ನೋಡ್ಬೋದು ನಾವು. ಇದಾದಮೇಲೆ ಇಲ್ಲಿ ಬಂದಾಗ ಇಲ್ಲಿ ಪ್ರಾಣಿಗಳ ಭ್ರೂಣಗಳನ್ನ ನಾವು ನೋಡ್ಬೋದು. ಯಾವ್ಯಾವ ತಿಂಗಳಲ್ಲಿ ಪ್ರಾಣಿಗಳ ಪಾರ್ಟ್ಸು, 2 ತಲೆ ಹಸು, ಎಷ್ಟೆಷ್ಟು, ಒಟ್ಟಿನಲ್ಲಿ ಆಲ್ಮೋಸ್ಟ್ ಇದು ಪಶುಗೆ ರಿಲೇಟೆಡ್ ಆಗಿರುವಂಥದ್ದು. ನೋಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಏನೂ ಅಂದ್ಕೊಬೇಡಿ. ಒಂದು ಸಣ್ಣ ಮಾಹಿತಿ ಅಲ್ಲಿ ಇದ್ದಿದ್ದನ್ನೆಲ್ಲ ಕವರ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. 2 ತಿಂಗಳ ಹಸುವಿನ ಭ್ರೂಣ, 2.5 ತಿಂಗಳ ಹಸುವಿನ ಭ್ರೂಣ, ಇಲ್ಲಿ ಎಷ್ಟು ಮಂತ್ಲಿ ವೈಸ್ ಹಸುವಿನ ಒಳಗೆ ಭ್ರೂಣ ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ಹಸುವಿನ ಪಾರ್ಟ್ಸ್ಗಳು, ಗರ್ಭಕೋಶ, ಹೀಗೆ ತುಂಬಾ ಎಲ್ಲನೂ ಇಲ್ಲಿ ಮಾಡಿಟ್ಟಿದ್ರು. ಮನುಷ್ಯರದ್ದು ಕೂಡ ಇತ್ತು, ಬಟ್ ಡೆಡ್ ಬಾಡಿ ಎಲ್ಲ ಇಟ್ಟಿರೋದು, ಕಿಡ್ನಿ, ಲಿವರ್ ಎಲ್ಲ ಇಟ್ಟಿರೋದಿತ್ತು. ಬಟ್ ಅದು ನೋಡಲಿಲ್ಲ ನಾವು. ಆಲ್ಮೋಸ್ಟ್ 6 ಗಂಟೆ ಆಗೋಯಿತು, ಟೈಮ್ ಆಗ್ತಿತ್ತು. ಇಲ್ಲಿ ಹಾವಿಟ್ಟಿದ್ದಾರೆ ನೋಡಿ. ಹಾವೆಲ್ಲ ನೋಡಿಕೊಂಡು ಇಲ್ಲಿ CFTRI ಅವರು ಏನೋ ಸ್ಪೀಚ್ ಕೊಡ್ತಾಯಿದ್ರು, ಅದ್ರ ಬಗ್ಗೆ, ಫುಡ್ ಬಗ್ಗೆ ಮಾತಾಡ್ತಾಯಿದ್ರು. ಇನ್ನೇನಿದ್ರು ಸ್ಟಾಲ್ಸ್ಗಳಿದ್ವು. ನೋಡಿಕೊಂಡು ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವೀಡಿಯೋ ಮಾಡಿಕೊಂಡು, ತುಂಬ ಇಂಟ್ರೆಸ್ಟಿಂಗ್ ಆಗಿದ್ರೆ ನಿಂತ್ಕೊಂಡು ಫೋಟೋ ತೊಗೊಂಡು ಬರ್ತಾಯಿದ್ವಿ. ಏನೆಲ್ಲ ಮಷಿನ್ಸು ಅದ್ರ ಬಗ್ಗೆ ಇದ್ದಿದ್ದು. ಇಲ್ಲಿ ಎಷ್ಟು ಥರ ವಸ್ತು ಪ್ರದರ್ಶನ ಇತ್ತು. ಮ್ಯಾಥ್ಸಲ್ಲಿ ಸಪ್ರೇಟು ರೇಖಾಗಣಿತ, ಅಂಕಗಣಿತ, ಬೀಜಗಣಿತ ಅಂತ ಹೇಳ್ತಾರಲ್ಲ ಹಾಗೆ. ಸೈನ್ಸಲ್ಲಿ ರಸಾಯನಶಾಸ್ತ್ರ. ಇಲ್ಲಿ ನೋಡಿ ಚಿತ್ರಕಲೆಗಳದಿದೆ, ಡ್ರಾಯಿಂಗ್ ಮಾಡಿರುವಂಥದ್ದು. ಅಲ್ಲಿ ಒಳಗೆಲ್ಲ ಹೋಗಿ ನೋಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಟೈಮ್ ಆಗೋಯಿತು, ಮನೇಲಿ ಅರ್ಜೆಂಟ್ ಮಾಡ್ತಿದ್ರು ಅಂತ ಹೇಳಿ ಹೊರಗಡೆಯಿಂದನೇ ವೀಡಿಯೋ ಮಾಡಿಕೊಂಡೆ. ಇನ್ನು ಸೈನ್ಸ್ ಅಂತ ಬಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಗೆ ರಿಲೇಟೆಡ್ ಆಗಿರುವ, ಆ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿರುವಂಥ ಎಕ್ಸಿಬಿಷನ್ನ ಇಟ್ಟಿದ್ರು. ತುಂಬ ಖುಷಿಯಾಗಿತ್ತು ನಿಜವಾಗ್ಲೂ. ಅದಲ್ಲದೆ ಬಾಡಿದು ಹೇಳಿದ್ನಲ್ಲ, ಅದು ಇನ್ನೊಂದು ಕಡೆ ಇತ್ತು, ಅಲ್ಲಿ ಹೋಗಲಿಲ್ಲ, ಟೈಮ್ ಆಯಿತು ಅಂತ ಹೇಳಿ. ಇಲ್ಲಿ ಮ್ಯಾಥ್ಸ್ದಿದೆ. ಹೊರಗಡೆಯಿಂದನೇ ವೀಡಿಯೋ ಮಾಡಿಕೊಂಡೆ ಕವರ್ ಆಗಲಿ ಅಂತ. ನೀವು ಯಾರಾದರೂ ವೀಡಿಯೋ ನೋಡ್ತಿರೋರಲ್ಲಿ ಸುತ್ತೂರು ಜಾತ್ರೆಗೆ ವಿಸಿಟ್ ಮಾಡಿದ್ದೀರಾ? ವಿಸಿಟ್ ಮಾಡಿದರೆ ನಿಮ್ಗೆ ಹೇಗಿತ್ತು ಅನುಭವ ಅಂತ ಕಮೆಂಟ್ ಮಾಡಿ. ನೋಡಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಮಿಸ್ ಮಾಡದೆ ಹೋಗಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿಯಪ್ಪ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ವೀಡಿಯೋಸ್ನ ನೋಡ್ತಾಯಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ವ, ಎಲ್ಲ ಸಬ್ಜೆಕ್ಟಿದು ಸುತ್ತೂರ್ದು ಶಾಲೆಗಳದ್ದು ಮಾಡೆಲ್ ಟೈಪ್ ಮಾಡಿ ಇಟ್ಟಿದ್ರು. ಎಲ್ಲಾನು ಇಲ್ಲಿ ನೋಡ್ಕೊಬೋದು. ಎಷ್ಟು ಶ್ರಮ ಇರ್ಬೋದು ಇದರಿಂದ. ನಾವು ಒಂದು ದಿನದಲ್ಲಿ ಎಲ್ಲ ನೋಡ್ಕೊಂಡು ಬಂದ್ವಿ. ಇನ್ನು ಸ್ಟಾಲ್ಸ್ಗಳಿದ್ವು. ಇಲ್ಲಿ ಈ ದನಗಳ ಜಾತ್ರೆಯಲ್ಲಿ ಮರದ ಸಾಮಾನುಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಸರಮಣಿಗೆ, ಒನಕೆ, ಶಾವಿಗೆ ಒತ್ತುವಂಥ ಮಷಿನ್ ಎಲ್ಲ. ನಾವು ಒಂದು ತುರೆಮಣೆ ತೊಗೊಂಡ್ವಿ. ಇದು 55ನೇ ದನಗಳ ಜಾತ್ರೆ. ಹೋಗ್ಬೇಕಾದ್ರೆ ಫ್ರೆಂಟಿಂದ ವೀಡಿಯೋ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಮಾಡಿಕೊಂಡೆ. ಬಟ್ ನಾನು ಆ ವೀಡಿಯೋಗೆ ಜಾಯಿನ್ ಮಾಡಿಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಆಟ ಸಾಮಾನಿಂದ ಹಿಡಿದು ಪಾತ್ರೆಗಳು ಅದು ಇದು ಇತ್ತು. ನಾವು ಒಂದು ಪುಟಾಣಿ ಒನಕೆ ತೊಗೊಂಡ್ವಿ, ಒಂದು ತುರೆಮಣೆ ತೊಗೊಂಡ್ವಿ.
ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನನ್ನ ಮಗನು ನನ್ನ ಮಗಳು ಕಾರಲ್ಲಿ ಆಟ ಆಡ್ತಿದ್ರು. ನನ್ನ ಮಗಳು ಧೈರ್ಯ ನೋಡಿ ನಿಜ ಖುಷಿ ಆಯಿತು ನನಗೆ. ಇವಳು ಆಟ ಆಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಎಷ್ಟು ಚೆಂದ ಅವ್ರ ಅಣ್ಣನ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ನೋಡಿ, ನನ್ನದೇ ದೃಷ್ಟಿ ಆಗುತ್ತೆ. ನಾನು ಬರೋಷ್ಟೊಳಗೆ ಇವ್ರು ಆಟ ಆಡ್ತಾಯಿದ್ರು, ನಾವು ಹಿಂದೆ ಉಳ್ಕೊಂಡ್ಬಿಟ್ಟಿದ್ವಿ. ನಿಜ ಖುಷಿ ಆಯಿತು. ಇಲ್ಲ ಅಂಕಲ್ ಡ್ಯಾನ್ಸ್ ಮಾಡ್ತಾಯಿದ್ರು, ಏನೋ ಅವ್ರು ನೋವು ಮರೆತು ಎಷ್ಟು ಚೆಂದ ಡ್ಯಾನ್ಸ್ ಮಾಡ್ತಿದ್ರು. ಜಾತ್ರೆ ಎಲ್ಲ ನೋಡಿಕೊಂಡು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಸನ್ಸೆಟ್ ಆಗ್ತಾಯಿತ್ತು, ವ್ಯೂ ಚೆನ್ನಾಗಿತ್ತು ಅಂತ ಹೇಳಿ ಫೋಟೋಶೂಟ್ನ ಮಾಡಿಕೊಂಡು ಸೇತುವೆ ಮೇಲೆ ನಡ್ಕೊಂಡು ಕಾರ್ ಹತ್ತಿ ಹೊರಟಿ ಮನೆ ಕಡೆಗೆ ನಡೆದ್ವಿ. ಇದಾಗಿತ್ತು ಸುತ್ತೂರು ಜಾತ್ರೆಯ ಖುಷಿ ಮೇಳ ಹಾಗೂ ಎಕ್ಸಿಬಿಷನ್ನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.